ಕುಕ್ನೂರು ತಾಲೂಕಿನ ಮಂಗಳೂರು ಹೋಬಳಿಯಲ್ಲಿ ಸುಮಾರು 7 ದಶಕಗಳ ಹಿಂದೆ ನಿರ್ಮಾಣವಾದ ಸರ್ಕಾರಿ ಕಟ್ಟಡ ಒಂದು ದುಸ್ಥಿತಿ ಹಂತ ತಲುಪಿ ಮೇಲ್ಛಾವಣಿ ಉದುರಿ ಬೀಳ್ತಾ ಇದ್ದು ಕಟ್ಟಡ ಕುಸಿದು ಬೀಳುವ ಹಂತ ತಲುಪಿದ್ರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಟ್ಟಡವು ನರಬಲಿಗಾಗಿ ಕಾದು ಕುಳಿತಂತೆ ಕಾಣ್ತಾ ಇದೆ. ಹೌದು, ಈ ಕಟ್ಟಡ ಸುಮಾರು 7 ದಶಕಗಳ ಹಿಂದೆ ನಿರ್ಮಾಣವಾಗಿದೆ. ಈ ಕಟ್ಟಡ ಉದ್ಘಾಟನೆಗೊಂಡಾಗ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವಿತ್ತು. ನಂತರ ಆಸ್ಪತ್ರೆ ನೂತನ ಕಟ್ಟಡ ನಿರ್ಮಾಣವಾಗಿದ್ದರಿಂದ ಅಲ್ಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಳಾಂತರಗೊಳಿಸಲಾಗಿತ್ತು. ಅಲ್ಲಿ ನಾಡ ಕಾರ್ಯಾಲಯ ಕೂಡ ಆರಂಭಿಸಲಾಗಿತ್ತು. ಮಂಗಳೂರು ಹೋಬಳಿಗೆ ಸುಮಾರು 22 ಗ್ರಾಮಗಳು ಒಳಪಡ್ತಾ ಇದ್ದು ಇಲ್ಲಿಗೆ ಉಪ ತಹಶೀಲ್ದಾರ್ ಕಚೇರಿ ಆರಂಭವಾಗಿ 13 ವರ್ಷಗಳು ಗತಿಸಿದ್ರೂ ಕೂಡ ಇದುವರೆಗೂ ಈ ಕಚೇರಿಗೆ ಒಂದು ಸ್ವಂತ ಸೂರಿಲ್ಲ ಅನ್ನುವುದು ಗಮನಿಸಲೇಬೇಕಾದ ಸಂಗತಿ. ಈ ಕುರಿತು ನಮ್ಮ ಮಾಧ್ಯಮಗಳೊಂದಿಗೆ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನಗೌಡ ಅವರು ಮಾತನಾಡಿದರು. ಮಂಗಳೂರು ಹೋಬಳಿ ಕೇಂದ್ರದಲ್ಲಿರುವ ಪ್ರಸ್ತುತ ನಾಡ ಕಚೇರಿ ಬಹಳ ಹಳೆಯ ಕಟ್ಟಡವಾಗಿದೆ. ಸಂಪೂರ್ಣ ಶಿಥಿಲಾವ್ಯವಸ್ಥೆಗೆ ತಲುಪಿರೋದ್ರಿಂದ ಯಾವ ಸಮಯದಲ್ಲಿ ಅನಾಹುತಗಳು ಸಂಭವಿಸುತ್ತೋ ಗೊತ್ತಾಗುವುದಿಲ್ಲ. ಅನಾಹುತ ಸಂಭವಿಸುವ ಮೊದಲೇ ಕ್ಷೇತ್ರದ ಶಾಸಕರು ಈ ಒಂದು ಸುಸಜ್ಜಿತ ಕಚೇರಿ ನಿರ್ಮಾಣ ಮಾಡಲು ಅನುದಾನ ಒದಗಿಸಿ ಅಧಿಕಾರಿಗಳ ಸಾರ್ವಜನಿಕರ ಹಿತ ಕಾಪಾಡುವಲ್ಲಿ ಮುತುವರ್ಜಿ ವಹಿಸಬೇಕು ಅಂತ ಆಗ್ರಹಿಸಿದರು. ನಂತರ ಕರುನಾಡ ಯುವ ಸೇನೆ ಅಧ್ಯಕ್ಷ ಆನಂದ ಬಂಡಿಯವರು ಮಾತನಾಡಿದರು. ಕಳೆದ 2022ರಿಂದಲೂ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿಸುವಂತೆ ಬೇಡಿಕೆಯನ್ನಿಟ್ಟಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಇದ ಕಡೆ ಗಮನ ಹರಿಸಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ತಿಳಿಸಿದರು. ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ. ದುರಸ್ತೆ ಆಗಿತ್ತು. ನಾವು ವಾಸ ಇರೋದೇ ಇಲ್ಲ ಸರ. ಇಲ್ಲಿ ಕುಂತಿದೆ ಸರ, ಅಲ್ಲಿ ಬಿಟ್ಟು ಬಿಡ್ತೀರಿ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕ್ನೂರು ತಾಲೂಕಿನ ಮಂಗಳೂರು ಹೋಬಳಿ ಇವತ್ತು ಇತಿಹಾಸದಲ್ಲಿ ಒಂದು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಈ ಕಟ್ಟಡವನ್ನು ಸನ್ಮಾನ್ಯ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಇವತ್ತು ಚುನಾವಣೆ ಬಂದ್ರೆ ತಾವೇನು ಗ್ರಾಮದಲ್ಲಿ ಸಭೆ ಮಾಡ್ತೀರಿ, ಸರ್ವೆ ಮಾಡ್ತೀರಿ, ಜಾತಿವಾರು ಸಮೀಕ್ಷೆ ಮಾಡ್ತೀರಿ, ಏನು ಮಾಡಬೇಕು ಗೆಲ್ಲೋದಕ್ಕೆಲ್ಲ ತಂತ್ರ ಪ್ರತಿತಂತ್ರಗಳನ್ನ ಹೇಳಿದ್ದೀರಿ. ಆದರೆ ಚುನಾವಣೆ ಮುಗಿದ ನಂತರ ಆ ಕ್ಷೇತ್ರದ ಆ ಗ್ರಾಮದ ಆ ಹೋಬಳಿಯ ಸಮಸ್ಯೆಗಳನ್ನ ತಾವು ತ್ವರಿತವಾಗಿ ಪರಿಶೀಲಿಸತಕ್ಕಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕ್ನೂರು ತಾಲೂಕಿನ ಈ ಮಂಗಳೂರು ಹೋಬಳಿ ಕಟ್ಟಡ ಅವಸಾನದ ಹಂಚಿನಲ್ಲಿರ್ತಕ್ಕಂಥದ್ದು. ಇವತ್ತು ಯಾರಾದರೂ ಸಾರ್ವಜನಿಕರು ತಮ್ಮ ಸೇವೆಯನ್ನು ಪಡೆಯೋದಕ್ಕೆ ಬಂದರೆ ಅಕಸ್ಮಾತ್ ಏನಾದರೂ ಬಿದ್ದರೆ ಪ್ರಾಣಾಪಾಯಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಕಟ್ಟಡದಲ್ಲಿ ಇವತ್ತು ತಾವೇನು ಮಾಡ್ತಾ ಇದ್ದೀರಿ? ಅಭಿವೃದ್ಧಿ ಅಧಿಕಾರಿಗಳು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ,
ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಅಧಿಕಾರರು ಅಂತ ಹಾಕಿಸ್ಕೋಬೇಡಿ. ಇವತ್ತು ಸುಮಾರು 35ರಿಂದ 40 ವರ್ಷಕ್ಕೂ ಇತಿಹಾಸವಿರ್ತಕ್ಕಂಥ ಹೋಬಳಿ, ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ ಇಲ್ಲ ಅಂದರೆ ನಮ್ಗೆ ನೋವಾಗುತ್ತೆ. ಇವತ್ತು ನೀವು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಏನು ಅಧಿಕಾರವನ್ನು ಅನುಭವಿಸಬೇಕು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದೀರಿ. ಆದರೆ ಮಂಗಳೂರಿಗೆ ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ, ಹೋಬಳಿ ಕಟ್ಟಡ ಇಲ್ಲ ಅಂದರೆ ನಮಗೆ ನೋವಾಗುತ್ತೆ, ನಾಚಿಕೆ ಬರುತ್ತೆ. ಇವತ್ತು ದಯಮಾಡಿ ತಾವು ಅತಿ ಶೀಘ್ರದಲ್ಲೇ ಇದನ್ನು ಡೆಮಾಲಿಷ್ ಮಾಡಿಸ್ಬೇಕು. ಜೊತೆಗೆ ಹಣವನ್ನು, ಒಂದು ಫಂಡನ್ನು, ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿಸಿ ಕಟ್ಟಡವನ್ನು ಶೀಘ್ರವಾಗಿ ಪ್ರಾರಂಭಿಸಿ ಈ ನಮ್ಮ ಭಾಗಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ಅನುಕೂಲ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇವತ್ತು ಈ ಎಲ್ಲ ದಾಖಲೆಗಳು, ಮಳೆ ಬಂದರೆ ನೀರು ಸೋರ್ತಕ್ಕಂಥದ್ದು, ವಿದ್ಯುತ್ ಸಂಪರ್ಕದಲ್ಲಿ ಏನಾದರೂ ಅವಘಡ ಆಗಿ ಯಾರಿಗಾದರೂ ಸಾವು ನೋವು ಸಂಭವಿಸಬಹುದು. ಅದು ಕೂಡ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ, ದಯಮಾಡಿ ನನ್ನ ಮನವಿ, ದಯಮಾಡಿ ನನ್ನ ರಿಕ್ವೆಸ್ಟನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಮಂಗಳೂರು ಹೋಬಳಿ ದೊಡ್ಡ ಗ್ರಾಮ, ಇಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಬಗ್ಗೆ ಒಂದು ಕನಸನ್ನು, ವಿಷನ್ ಇಟ್ಕೊಳ್ಳಿ. ಈ ಮಂಗಳೂರನ್ನು ಅಭಿವೃದ್ಧಿಪಡಿಸೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಪ್ಲೀಸ್ ನನ್ನ ರಿಕ್ವೆಸ್ಟನ್ನು ಪರಿಗಣಿಸಿ. ನಾನು ಹಾಡು ಮಾಡ್ತಾ ಇಲ್ಲ, ನಾನು ಆಗ್ರಹಿಸ್ತಾ ಇಲ್ಲ. ಈ ಭಾಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ನಾನು ಕೇಳ್ತಾ ಇದ್ದೇನೆ. ದಯಮಾಡಿ ಈ ಮಂಗಳೂರು ಹೋಬಳಿ ಕಟ್ಟಡಕ್ಕೆ ಅತಿ ಶೀಘ್ರವಾಗಿ ತಾವೇನು ಇವತ್ತು ನಿನ್ನೆ ನೋಡಿದ್ದೀನಿ 100 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀರಿ ಅಂತ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಇವತ್ತು ಇದಕ್ಕೂ ಕೂಡ ಒಂದು 50 ಕೋಟಿ ರೂಪಾಯಿ ದುಡ್ಡನ್ನು ವಿನಿಯೋಗಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ದಯಮಾಡಿ ಸ್ವಂತವಾಗಿರ್ತಕ್ಕಂಥ ಕಟ್ಟಡ, ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ ಕಟ್ಟಡವನ್ನು ಈ ಮಂಗಳೂರು ಗ್ರಾಮದಲ್ಲಿ ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಮಂಗಳೂರನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.